ಕೆಆರ್ ಪೇಟೆ ಶ್ರೀ ಆರ್ಟಿಒ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬ ಸಂಭ್ರಮ. ಹುಟ್ಟಿದ ದಿನವೂ ಸಾರ್ಥಕ ಸೇವೆ ಸಲ್ಲಿಸಿದ ಸಮಾಜ ಸೇವಕನ ಸ್ಟೋರಿ ಇದು. ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಪ್ರಸ್ತುತ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಂಡ್ಯದ ಕೆಆರ್ ಪೇಟೆ ತಾಲೂಕಿನಲ್ಲಿ ನಿರಂತರ ಸಮಾಜ ಸೇವೆ ಮೂಲಕ ಕೆಆರ್ ಪೇಟೆ ತಾಲೂಕಿನಲ್ಲಿ ಜನಮೆಚ್ಚಿದ ಸಮಾಜ ಸೇವಕರಾಗಿದ್ದಾರೆ. ಆರ್ಟಿಒ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಹಾಗೂ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್.ಎಸ್.ಎಲ್.ಸಿ. ಪಿಯುಸಿ ಪರೀಕ್ಷೆಯಲ್ಲಿ 90% ಅಂಕ ಪಡೆದ ಸುಮಾರು 700ಕ್ಕೂ ಹೆಚ್ಚು ಕೆಆರ್ ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ರಾಜ್ಯ ಮಟ್ಟದ ರಂಗಕುಣಿತ ಸ್ಪರ್ಧೆ, ಸರ್ಕಾರಿ ತಾಲೂಕು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಖ್ಯಾತ ಹಾಸ್ಯ ಕಲಾವಿದರಿಂದ ನಗೆ ಹಬ್ಬ ಮುಂತಾದ ಸಮಾಜಮುಖಿ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಕಾರ್ಯಕ್ರಮಕ್ಕೆ ಸುಮಾರು 20,000 ಜನಸಾಗರವೇ ಹರಿದು ಬಂದಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ, ತಾಲೂಕಿನ ವಿವಿಧ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬಿ. ದಿನೇಶ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹಾಗೂ ಕಾವ್ಯ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಿದರು. ನಿಸ್ವಾರ್ಥ ಸಮಾಜ ಸೇವೆ ಸಲ್ಲಿಸುವ ಮೂಲಕ ಜನರ ಮನಸ್ಸು ಗೆದ್ದಿದ್ದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ತನ್ನ ಹುಟ್ಟುಹಬ್ಬದ ದಿನವೂ ಕೂಡ ಸಾರ್ಥಕ ಸೇವೆಗೆ ಕೆಆರ್ ಪೇಟೆ ತಾಲೂಕಿನ ಜನತೆ ಆರ್ಟಿಒ ಮಲ್ಲಿಕಾರ್ಜುನ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಪಬ್ಲಿಕ್ ನ್ಯೂಸ್ ಕನ್ನಡ, ಕೆಆರ್ ಪೇಟೆ. ಭವಿಷ್ಯ ಉಂಟಾಗಿ ಒಳ್ಳೆಯ ಒಂದು ವಾತಾವರಣ ಉಂಟಾದಾಗ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾ ಬಸವಣ್ಣನವರ ಕೃಪೆ, ಭಗವಂತನ ಕೃಪೆ ಅವರ ಮೇಲೆ ಇರಲಿ. ಅವರ ಕೈಯಿಂದ ಮರಳಿ ಅವರ ಸೇವೆಯಲ್ಲಿ ಅಷ್ಟು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇಬ್ಬರು, ಅವರ ತಾಯಿ, ಅವರ ಮರಳಿ ಇಬ್ಬರು ಕೂಡ ಅವರ ಬೆನ್ನೆಲುಬಾಗಿ ನಿಂತು ಅವರ ಸಾಧನೆಯಲ್ಲಿ ಬೆನ್ನೆಲುಬಾಗಿ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಮಲ್ಲಿಕಾರ್ಜುನವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಇನ್ನೂ ಉತ್ತಮವಾಗಿ ಬೆಳೆಯಲಿ. ಅವರಿಷ್ಟೇ ಬಂದರೂ ಕೂಡ ಸಮಾಜಕ್ಕಾಗಿ ವಿನಿಯೋಗ ಮಾಡುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕೆಲಸ ಅವರ ಬದುಕಿನ ಬೆಳಕು ಜೀವನದುದ್ದಕ್ಕೂ ಅವರ ಬೆಳಕಿನ ನಿಮ್ಮ ಆರೈಕೆಯನ್ನು ಅವರಿಗೆ ಮತ್ತಷ್ಟು ಭಗವಂತನ ಆಶೀರ್ವಾದದಲ್ಲಿ ದೀರ್ಘ ಆಯುಗಾಗಲಿ, ಆರೋಗ್ಯಕರವಾದಂಥ ಆಗಲಿ ನಿಮ್ಮ ಆರೈಕೆ ನಿಮ್ಮೆಲ್ಲರಿಗೂ ಕೂಡ ಬಸವಣ್ಣನ ಕೃಪೆಯಲ್ಲಿ ಹಾರೈಸಿದ ನಿಮ್ಮನ್ನು ಮಾತುಗಳನ್ನು ಮಾಡಿರುತ್ತಾರೆ. ಹಾಗೂ ನನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಆಹ್ವಾನಿಸಿದ ಶ್ರೀ ಮಲ್ಲಿಕಾರ್ಜುನ ಅವರ ಒಂದು ಚಾರಿಟಬಲ್ ಟ್ರಸ್ಟ್ ಅವರಿಗೆ ನಮಿಸಿ, ಶ್ರೀ ಮಲ್ಲಿಕಾರ್ಜುನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಅವ್ರ ಇಚ್ಛೆಯಂತೆ ನಡೀಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ನಾನೊಂದೆರಡು ಮಾತುಗಳನ್ನ ಆಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನಾನು ಡಾಕ್ಟರ್ ದಿನೇಶ್, ನಿರ್ದೇಶಕರು ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ ಬ್ಯಾಂಗ್ಳೂರು. ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಇವತ್ತು ದಿನ ನಮ್ಮ ಹತ್ರ ಏನೇ ಇರಲಿ, ಆಸ್ತಿ ಅಂತಸ್ತು, ಆರೋಗ್ಯ ಇಲ್ಲ ಅಂತಂದ್ರೆ ಅದು ಸೊನ್ನೆಗೆ ಸಮಾನ. ನಮ್ಮ ಪ್ರತಿದಿನದ ಆರೋಗ್ಯದ ಉಸ್ತುವಾರಿ ನಾವು ಬೆಳಿಗ್ಗೆ ಎದ್ದು ತವರಿಂದ ನಾವು ಕೈಕಾಲು ತೊಳೆದು ಸ್ನಾನ ಮಾಡೋದ್ರಿಂದ ಸಾಯಂಕಾಲ ತನಕ ನಾವು ತಗೊಂಡು ಆಗ್ತಾ ಇರುತ್ತೆ. ಮುಖ್ಯವಾಗಿ ನನ್ನ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಮಾಧ್ಯಮಗಳಲ್ಲಿ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ತಾವೆಲ್ಲ ಕೇಳ್ತಾ ಇರ್ತೀರ, ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗ್ತಾ ಇದೆ, ನೆನ್ನೆ ಚೆನ್ನಾಗಿತ್ತ ಇವತ್ತು ಈ ತರ ಆಯ್ತು. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ ಹಾಗೂ ನಮ್ಮಲ್ಲಿರುವಂತ 40 ನಿಮಿಷ ಬರೀ ವಾಕಿಂಗ್ ಮಾಡಿದ್ರೆ ಸಾಕು. ನಿಮ್ಮ
ಆರೋಗ್ಯವನ್ನ ಅವರ ಹೃದಯವನ್ನ ಒಂದು ಉತ್ತಮವಾದ ಆರೋಗ್ಯದಲ್ಲಿ ಕಾಪಾಡ್ಕೋಬಹುದು. ಸಾಧ್ಯವಾದಷ್ಟು ಧೂಮಪಾನ, ಮದ್ಯಪಾನ ಅಥವಾ ಮಾದಕ ವಸ್ತುಗಳನ್ನ ತ್ಯಜಿಸಿ ಒಂದು ಉತ್ತಮವಾದ ಆರೋಗ್ಯಕರವಾದ ವಾತಾವರಣ ಕಟ್ಟಲಿಕ್ಕೆ ಅಥವಾ ಒಂದು ಸದೃಢ ಭಾರತವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬೇಕು. ತಮ್ಮ ಕಡೆಯಿಂದ ಅಥವಾ ನನ್ನ ಕಡೆಯಿಂದ ಜೈವದಿಂದ ಏನು ಆಗ್ಬೇಕು ಅಂದ್ರೂ ಕೂಡ ನಮ್ದು ಫೋನ್ ನಂಬರು ಅಂತ ಎಲ್ಲ ಇದೆ. 24 hours into 7 ನಾನು ನಿಮ್ಮ ಆರೋಗ್ಯವನ್ನ ನೋಡಲಿಕ್ಕೆ ಕೂಡ ಜನಸರ್ಕಾರದವರು ನಮ್ಮನ್ನ ನೇಮಿಸಿದ್ದಾರೆ. ತಾವು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಮ್ಮೆಲ್ಲರೂ ಕೇಳ್ಕೊತ ಮತ್ತೊಮ್ಮೆ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಅವರಿಗೆ ವಂದಿಸುತ್ತಾ ಹಾಗೂ ವೇದಿಕೆ ಮೇಲೆ ಕುಳಿತಿರುವಂತ ಮಹನೀಯರು ಮತ್ತೆ ಮಹಾಸ್ವಾಮಿಗಳವರಿಗೆ ಮತ್ತೊಮ್ಮೆ ವಂದಿಸ್ತಾ ಮತ್ತೆ ಇಲ್ಲಿ ನೆರೆದಿರುವಂತ ನಮ್ಮ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಕಂಗ್ರಾಚುಲೇಷನ್ ಹೇಳ್ತಾ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಅಂತ ಕೋರ್ತಾ ಎಲ್ರಿಗೂ ಆರೋಗ್ಯ ದೇವರು ಕಳಿಸ್ಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಈ ಅವಕಾಶ ಮಾಡಿಕೊಟ್ಟ ಮಲ್ಲಿಕಾರ್ಜುನ ಅಭಿಮಾನಿಗಳ ಚಾರಿಟಬಲ್ ಟ್ರಸ್ಟ್ಗೆ ನಮಸ್ಕರಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್.